ಹಾಕಿದ್ದಾರೆ ಸರ್. ನೀವು ರಾಜೀನಾಮೆ ಕೊಟ್ಟು ಬನ್ನಿ, ನಾನು ರಾಜೀನಾಮೆ ಕೊಟ್ಟು ಬರ್ತೇನೆ. ಅಲ್ಲ ನಿಮ್ಮ ರೀ, ಕ್ಷೇತ್ರದಲ್ಲಿ ನೀವು ನನ್ನ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ? ಮುಗಿದ ಹೋದ ಅಧ್ಯಾಯದ ಬಗ್ಗೆ ಯಾಕೆ ಮಾತನಾಡ್ತೀರಿ ಪದೇ ಪದೇ? ನಾನು ಅದ್ರ ಬಗ್ಗೆ ಹಲವಾರು ಬಾರಿ ಹೇಳಿದ್ದೇನೆ. ಅವ್ರ ವಿಚಾರ ತೆಗೆದುಕೊಂಡು ನಾವು ಮಾತನಾಡೋದಿಲ್ಲ, ಅವ್ರ ಬಗ್ಗೆ ಚರ್ಚೆನೂ ಕೂಡ ಮಾಡೋದಿಲ್ಲ. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿ. ಧನ್ಯವಾದ, ಥ್ಯಾಂಕ್ ಯು. ವಿದೇಶ ವಿನಿಮಯ ಪ್ರಕರಣ ಮತ್ತೆ ಏನು ಕಾನೂನು ಪ್ರಕ್ರಿಯೆ, ಕಾನೂನು ಹೋರಾಟ ಯಾವ ರೀತಿಯಾಗಿ ಮುಂದೆ? ಈಗಾಗಲೇ ಕುಟುಂಬದ ವಿನಯ್ ಸೋಮಯ್ಯ ಅವರ ಕುಟುಂಬದ ಸದಸ್ಯರ ಅಪೇಕ್ಷೆನೂ ಕೂಡ ಇದೆ. ಸ್ವತಃ ವಿನಯ್ ಸೋಮಯ್ಯ ಅವರು ಇವತ್ತು ಕೂಡ ಪತ್ರಿಕೆಗಳಲ್ಲಿ ಉಲ್ಲೇಖ ಆಗಿದೆ, ಅವರ ಧರ್ಮ ಪತ್ನಿಗೆ ಬರೆದಿರ್ತಕ್ಕಂಥ ಒಂದು ಪತ್ರ ಡೆತ್ ನೋಟಲ್ಲಿ. ಅಂದರೆ ಯಾವ ರೀತಿ ಪೊಲೀಸರು ಅಟ್ಟಹಾಸ ಮೆರೆದಿದ್ದಾರೆ, ಎಷ್ಟು ಕ್ರೂರವಾಗಿ ನಡ್ಕೊಂಡಿದ್ದಾರೆ. ಕೋರ್ಟಲ್ಲಿ ನಾನು ಯಾವಾಗ ವಿನಯ್ ಸೋಮಯ್ಯ ಅವ್ರ ಮೇಲೆ ಈ ರೀತಿ ಪ್ರಕರಣಗಳು ದಾಖಲೆ ಆಗ್ತಾ ಇದೆ ಅಂತ ಹೇಳಿದಾಗ ತತ್ಕ್ಷಣ ರಾಜ್ಯ BJPಯಿಂದ ಕಾನೂನು ಯಾವ ರೀತಿ ಸಲಹೆಗಳು ಕೊಡಬೇಕು ಎಲ್ಲವೂ ಕೂಡ ಮಾಡಿದ್ದಾರೆ ರಾಜ್ಯದಿಂದ. ಬೇಲ್ ಸಿಕ್ಕ ಮೇಲೂ ಸಹ ಪೊಲೀಸರು ಅವ್ರ ಮನೆಗಳಿಗೆ ಭೇಟಿ ಕೊಡ್ತಾರೆ, ಕಿರುಕುಳ ಕೊಡ್ತಾರೆ, ಮಾನಸಿಕ ಯಾತನೆ ಏನು ಅನುಭವಿಸಿದ್ದಾರೆ ಅದು ಈ ಪತ್ರದಲ್ಲಿ ಏನು ಡೆತ್ ನೋಟಲ್ಲಿ ಬರೆದಿದ್ದಾರೆ ಅದರಲ್ಲಿ ವ್ಯಕ್ತ ಆಗಿದೆ. ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಇದು ಪಾಠ ಆಗಬೇಕು ಆಡಳಿತ ಪಕ್ಷದವ್ರಿಗೆ. ಈ ರೀತಿ ಸ್ಥಳೀಯ ಶಾಸಕರ ಆಡಳಿತ ಪಕ್ಷದ ವೈಫಲ್ಯಗಳನ್ನು ಎತ್ತಿಡಿತವೆ ಅಂತ ಹೇಳಿದ್ರೆ, ಅದ್ರ ಮೇಲೆ ಸವಾರಿ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ನಾವು ಯಾರೂ ಕೂಡ ಬದುಕೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಕಾರ್ಯಕರ್ತರಿಗೆ ಬದುಕೋಕ್ಕೂ ಸಾಧ್ಯ ಇಲ್ಲ. ಇದು ಇಲ್ಲಿಗೆ ಇತಿಶ್ರೀ ಆಡಬೇಕು. ನಾವು ಈಗಾಗಲೇ ನಮ್ಮ ಕಾನೂನು ನಮ್ಮ ಅಡ್ವೊಕೇಟ್ಸ್ಗಳಿಗೆ ಮಾತನಾಡಿದ್ದೇವೆ. ಹೈಕೋರ್ಟಿಗೆ ಯಾವ ರೀತಿ ದಾವೆ ಹಾಕ್ಬೇಕು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾರೆ. ಕುಟುಂಬದ ಸದಸ್ಯರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸರ್, ಹಾಗೇನೆ ಸಾಮಾಜಿಕ ಮಾಧ್ಯಮಗಳಲ್ಲಿ ನಿಮ್ಮ ಕೆಲಸ ಮಾಡುವಂಥವ್ರು ಇರ್ಬೋದು, ತಾಲೂಕು ಮಟ್ಟದಲ್ಲಿ ಇರ್ಬೋದು, ಹೋಬಳಿ ಮಟ್ಟ ಇಂಥವರೆಲ್ಲ ಇರ್ತಾರೆ. ಸಮಸ್ಯೆಗಳಾಗತ್ತೆ, ಎಲ್ಲವನ್ನೂ ಕೂಡ ಎಲ್ಲೊಂದ್ ಕಡೆ ಬಂದು ಹೇಳ್ಕೊಳ್ಳೋದಕ್ಕೆ ಸಾಮಾಜಿಕ ನಾನು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೇನೆ, ನಮ್ಮ ರಾಜ್ಯದ ಕಾರ್ಯಕರ್ತರು ಇರ್ಬೋದು, ಯಾವುದೇ ಹಿಂದೂ ಕಾರ್ಯಕರ್ತರಿಗಿರ್ಬೋದು, ಈ ರೀತಿ ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷ ದಬ್ಬಾಳಿಕೆ ಮಾಡುವಂಥ ಸಂದರ್ಭದಲ್ಲಿ ನಾನು ಕೂಡ ಬೆಂಗಳೂರಿನಲ್ಲಿರ್ತೇನೆ. ರಾಜ್ಯದ ಯಾವುದೇ ಮೂಲೆಗಿದ್ರೂ ಸಹ ಯಾವುದೇ ಒಬ್ಬ ಕಾರ್ಯಕರ್ತರು, ಯಾವುದೇ ಒಬ್ಬ ಹಿಂದೂ ಕಾರ್ಯಕರ್ತರು ಯಾರಿಗೆ ತೊಂದರೆ ಆಗಲಿ, ರಾಜ್ಯದ ಕಾಂಗ್ರೆಸ್ ಪಕ್ಷದಿಂದ ಅಥವಾ ಕಾಂಗ್ರೆಸ್ ಪುಡಾರಿಗಳಿಂದ ತೊಂದರೆ ಆದರೆ ನೇರವಾಗಿ ನನ್ನನ್ನು ಬಂದು ಸಂಪರ್ಕ ಮಾಡಲಿ. ನನ್ನ ರಾಜ್ಯದಲ್ಲಿ ಎಲ್ಲಾದರೂ ಕೂಡ ಬಂದು ಸಂಪರ್ಕ ಮಾಡಲಿ. ಅವರಿಗೆ ಕಾನೂನಾತ್ಮಕವಾಗಿ ರಕ್ಷಣೆ ಕೊಡ್ತಕ್ಕಂಥದ್ದು, ಕಾನೂನು ಸಲಹೆ ಕೊಡ್ತಕ್ಕಂಥದ್ದು, ಅವ್ರಿಗೆ ಸಂಪೂರ್ಣವಾಗಿ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಹಾಗಾಗಿ ನಮ್ಮ ಕಾರ್ಯಕರ್ತರು ಇರ್ಬೋದು, ಯಾವುದೇ ಹಿಂದೂ ಕಾರ್ಯಕರ್ತರು ಇರ್ಬೋದು, ಈ ಕಾಂಗ್ರೆಸ್ ಅಟ್ಟಹಾಸಕ್ಕೆ, ಇವರ ಪುಂಡಾಗಿರಿಗೆ, ಇವರ ರೌಡಿಸಮ್ಮಿಗೆ ಹೆದರಬಾರ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದ.